ನಟಿ ಗಗನಾನ ಇನ್ಸ್ಟಾಗ್ರಾಂನ ಫಾಲೋ ಮಾಡಿದ್ರ ಆ ನಟ. ಇನ್ಸ್ಟಾಗ್ರಾಂನಲ್ಲಿ ಫಸ್ಟ್ ಇಂದ ಫಾಲೋ ಮಾಡ್ತಿದ್ದ ಆ ನಟ ಯಾರು? ಕನ್ನಡದ ಸೂಪರ್ ಸ್ಟಾರ್ ನಟ ಗಗನಾಗೆ ಫಿದಾ. ಚಿತ್ರದುರ್ಗದ ಗಗನ ಅವರು ರಿಯಾಲಿಟಿ ಶೋ ಮೂಲಕ ಖ್ಯಾತಿಯನ್ನ ಗಳಿಸಿದ್ದಾರೆ. ಮಹಾನಟಿ ಶೋ ಮೂಲಕ ಬೆಳಕಿಗೆ ಬಂದ ಗಗನಾರನ್ನ ಆ ಕಾರ್ಯಕ್ರಮಕ್ಕೆ ಬರುವ ಮುಂಚೆಯೇ ಇನ್ಸ್ಟಾಗ್ರಾಂನಲ್ಲಿ ಸ್ಟಾರ್ ನಟರೊಬ್ಬರು ಫಾಲೋ ಮಾಡ್ತಿದ್ರು ಅಂತ ಸಂದರ್ಶನದಲ್ಲಿ ಗಗನ ಹೇಳ್ಕೊಂಡಿದ್ದಾರೆ. ಹೌದು, ಕಿರುತೆರೆಯಲ್ಲಿ ಫೇಮಸ್ ಆಗಿರುವವರ ಪೈಕಿ ಗಗನ ಕೂಡ ಒಬ್ರು. ಮಹಾನಟಿ ರಿಯಾಲಿಟಿ ಶೋ ಮೂಲಕ ಕನ್ನಡ ಕಿರುತೆರೆ ಪ್ರೇಕ್ಷಕರಿಗೆ ಪರಿಚಯ ಆಗಿದ್ದು ಅಲ್ಲದೆ ಮನೆ ಮಗಳಂತೆ ಕಿರುತೆರೆ ವೀಕ್ಷಕರ ಮನ ಸೆಳೆದಿದ್ದಾರೆ ಗಗನ. ತಮ್ಮ ಇನ್ಸ್ಟೆಂಟ್ ಡೈಲಾಗ್ ಮೂಲಕವೇ ಪ್ರೇಕ್ಷಕರ ಮನಕದ್ದ ಈಕೆ ಮಹಾನಟಿ ರಿಯಾಲಿಟಿ ಶೋ ಆಡಿಷನ್ನಲ್ಲಿ ಜಡ್ಜರ್ಸ್ನ ಮನವನ್ನು ಕೂಡ ಗೆದ್ದಿದ್ರು. ಹೌದು, ನಿರ್ದೇಶಕ ತರುಣ್, ಕಲಾವಿದರಾದ ರಮೇಶ್ ಅರವಿಂದ್, ಪ್ರೇಮಾ ಹಾಗೆ ನಿಶ್ವಿಕಾ ನಾಯ್ಡು ಜೊತೆಗೆ ಆಂಕರ್ ಆಗಿ ಅನುಶ್ರೀ ಕೂಡ ನಡೆಸಿಕೊಟ್ಟ ಈ ರಿಯಾಲಿಟಿ ಶೋನಲ್ಲಿ ಆಡಿಷನ್ ದಿನವೇ ಭಾರಿ ಡೈಲಾಗ್ ಹೊಡೆದು ತರುಣ್ ಅವರಿಂದ ಅವರ ಮೂವೀಸ್ಗೆ ಡೈಲಾಗ್ ರೈಟರ್ ಆಗಿ ಬರಲು ಆಫರ್ ಅನ್ನ ಪಡ್ಕೊಂಡ್ರು. ಹೀಗೆ ತಮ್ಮ ಚಾಕುಚಕ್ಯತೆ ಹಾಗೆ ಡೈಲಾಗ್ ಡೆಲಿವರಿಗೆ ಫೇಮಸ್ ಆಗಿದ್ದ ಗಗನ ಭಾರಿ ಮಹಾನಟಿ ರಿಯಾಲಿಟಿ ಶೋನ ಉದ್ದಕ್ಕೂ ಬಹಳಷ್ಟು ಪಾಪ್ಯುಲಾರಿಟಿ ಗಳಿಸಿದ್ರು. ಮಹಾನಟಿ ರಿಯಾಲಿಟಿ ಶೋ ಅಷ್ಟೇ ಅಲ್ಲದೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋಲನ್ನು ಕೂಡ ಈಕೆ ಕಾಣಿಸಿಕೊಂಡಿದ್ದಾರೆ. ಇದೀಗ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ನಲ್ಲೂ ಭಾಗವಹಿಸಿದ್ದಾರೆ. ತಮ್ಮ ಐಟಿ ಕೆಲಸ ಬಿಟ್ಟು ಇದೀಗ ರಿಯಾಲಿಟಿ ಶೋಗಳಲ್ಲೇ ಸಕ್ರಿಯರಾಗಿದ್ದಾರೆ. ಸದ್ಯಕ್ಕೆ ಕಿರುತೆರೆಯಲ್ಲಿ ಬಹಳ ಫೇಮಸ್ ಆಗಿರುವ ಈ ನಟಿ ಮಹಾನಟಿ ರಿಯಾಲಿಟಿ ಶೋಗೆ ಬರುವ ಮೊದಲೇ ಇವರನ್ನ ಒಬ್ಬ ಸ್ಟಾರ್ ನಟ ಫಾಲೋ ಮಾಡ್ತಿದ್ರು ಅನ್ನುವ ಹೊಸ ವಿಚಾರವೊಂದನ್ನ ಹೊರಹಾಕಿದ್ದಾರೆ. ಹಾಗಾದ್ರೆ ಆ ಫೇಮಸ್ ನಟ ಯಾರು, ಏನು ನೋಡೋಣ ಬನ್ನಿ. ಸಾಮಾನ್ಯವಾಗಿ ಯಾರಾದರೂ ರಿಯಾಲಿಟಿ ಶೋ, ಧಾರಾವಾಹಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮಾಡುವ ಮೂಲಕ ಕ್ರಮೇಣ ಫೇಮ್ ಅನ್ನ ಪಡೆದು ದೊಡ್ಡ ಸೆಲೆಬ್ರಿಟೀಸ್ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡುವಂತೆ ಆಗುತ್ತೆ. ಆದ್ರೆ ಇಲ್ಲಿ ಲಕ್ಷಾಂತರ ಹೆಣ್ಣು ಮಕ್ಕಳ ಆರಾಧ್ಯ ದೈವ, ಪ್ರೇಮಿ ಆಗಿರುವ ಪ್ರೇಮಲೋಕದ ಚಂದ್ರ ರವಿಚಂದ್ರ ಇವರನ್ನ ಫಾಲೋ ಮಾಡ್ತಿದ್ರಂತೆ. ಹೌದು, ಗಗನಾರನ್ನ ಫಾಲೋ ಮಾಡ್ತಿದ್ದ ರವಿಚಂದ್ರನ್. ಗಗನ ಬಾರಿ ಇನ್ನೂ ಯಾವುದೇ ಶೋಗೆ ಬಂದಿರಲಿಲ್ಲ, ಅಷ್ಟೊಂದು ಫೇಮಸ್ ಕೂಡ ಆಗಿರಲಿಲ್ಲ. ಆಗ್ಲೇ ಅವರನ್ನ ಇನ್ಸ್ಟಾಗ್ರಾಂನಲ್ಲಿ ರವಿಚಂದ್ರನ್ ಫಾಲೋ ಮಾಡ್ತಿದ್ರು. ಅದನ್ನ ಗಗನ ಬಾರಿ ಹಂಚಿಕೊಂಡಿದ್ದಾರೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವ ಭರ್ಜರಿ ಬ್ಯಾಚುಲರ್ಸ್ 2 ಶೋನಲ್ಲಿ ರವಿಚಂದ್ರನ್ ಮತ್ತು ರಚಿತಾ ರಾಮ್ ಅವರ ಜಡ್ಜ್ಗಳಾಗಿದ್ರು. ನಾನು ಮಹಾನಟಿ ಶೋಗೆ ಬರೋದಕ್ಕೂ ಮುಂಚೆನೇ ರವಿಚಂದ್ರನ್ ಸರ್ ನನಗೆ ಪರಿಚಯ ಇದ್ರು ಅಂತ ಗಗನ ಹೇಳ್ಕೊಂಡಿದ್ದಾರೆ. ನಾನು ರಿಯಾಲಿಟಿ ಶೋಗೆ ಬರೋದಕ್ಕೂ ಮುಂಚೆ ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಮಾಡ್ತಾ ಇದ್ದೆ. ಹೀಗಿರುವಾಗ ನನ್ನ ಒಂದು ರೀಲ್ಸ್ ರವಿ ಸರ್ಗೆ ಇಷ್ಟ ಆಗಿ ಅವರು ಅದನ್ನ ಲೈಕ್ ಮಾಡಿದ್ರು. ಜೊತೆಗೆ ನನ್ನನ್ನ ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಕೂಡ ಮಾಡ್ತಿದ್ರು. ಮಹಾನಟಿ ಶೋಗಿಂತಲೂ ಮುಂಚೆ ಯಾರಾದರೂ ಸೆಲೆಬ್ರಿಟಿ ನನ್ನ ಫಾಲೋ ಮಾಡ್ತಿದ್ದಾರೆ ಅಂದ್ರೆ ಅದು ರವಿಚಂದ್ರನ್ ಸರ್. ನಾನು ಆಮೇಲೆ ರವಿ ಸರ್ಗೆ ಮೆಸೇಜ್ ಮಾಡಿ, ನೀವು ನನ್ನನ್ನ ಫಾಲೋ ಮಾಡಿದ್ದು ನನಗೆ ಖುಷಿ ಆಯ್ತು, ನನಗೆ ಬೂಸ್ಟಪ್ ಸಿಕ್ಕಂತಾಯ್ತು ಅಂತ ಹೇಳಿದ್ದೆ ಅಂತ ಗಗನ ಹೇಳಿದ್ದಾರೆ. ನನಗಂತೂ ಆಗ ತುಂಬಾ ಖುಷಿ ಆಗಿತ್ತು. ವಾವ್, ನಾನು ರವಿ ಸರ್ ತನಕ ರೀಚ್ ಆಗಿದ್ದೀನಿ ಅನ್ನೋ ಖುಷಿ ಇತ್ತು. ಅವರ ಒಂದು ಫಾಲೋ ನಾನು ಇಷ್ಟು ದೂರ ಟ್ರಾವೆಲ್ ಮಾಡೋದಕ್ಕೆ ಒಂದು ಕಾರಣ ಆಗಿರಬಹುದು. ಅವರದು ಲಕ್ಕಿ ಹ್ಯಾಂಡ್ ಅಂತ ಎಲ್ಲರೂ ಹೇಳ್ತಾರೆ. ಹಾಗಾಗಿ ಆ ಲಕ್ ಖಂಡಿತವಾಗಿ ನನ್ನ ಮೇಲೆ ವರ್ಕ್ ಆಗಿದೆ ಅಂತ ಖುಷಿಯಿಂದ ಹೇಳ್ಕೊಳ್ತಾರೆ ಗಗನ ಭಾರಿ. ಅಷ್ಟೇ ಅಲ್ಲದೆ ನಾನು ರಿಯಾಲಿಟಿ ಶೋಗಳಿಗೆ ಬಂದು ಕಿರುತೆರೆ ಪ್ರೇಕ್ಷಕರಿಗೆ ಪರಿಚಯ ಆಗಿ ಇಷ್ಟೆಲ್ಲ ಯಶಸ್ಸು ಕಾಣುವ ಮೊದಲೇ ನನ್ನನ್ನ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಿದ್ರು. ನಾನು ಮೊದಲಿನಿಂದಲೂ ಇನ್ಸ್ಟಾಗ್ರಾಂನಲ್ಲಿ ರೀಲ್ ಮಾಡ್ತಿದ್ದೆ. ನನ್ನ ಒಂದು ರೀಲನ್ನ ಲೈಕ್ ಮಾಡಿ ಫಾಲೋ ಮಾಡ್ತಿದ್ರು ರವಿಚಂದ್ರನ್ ಸರ್. ಅದನ್ನ ನೋಡಿ ನನಗಂತೂ ಬಹಳ ಖುಷಿಯಾಗಿತ್ತು. ನಾನು ಅವರಿಗೆ ಮೆಸೇಜ್ ಕೂಡ ಮಾಡಿದೆ, ಸರ್ ನೀವು ನನ್ನನ್ನ ಫಾಲೋ ಮಾಡ್ತಾ ಇರೋದು ನನ್ನ ಅದೃಷ್ಟ, ಇದು ನನಗೆ ಸ್ಟ್ರೆಂತ್ ನೀಡಿದೆ ಅಂತ ಹೇಳಿದೆ. ಬಹಳಷ್ಟು ಜನ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರದು ಲಕ್ಕಿ ಹ್ಯಾಂಡ್ ಅಂತ ಕರೀತಾರೆ. ನನ್ನ ವಿಷಯದಲ್ಲಿ ಸತ್ಯವೇ ಆಗೋಗಿದೆ. ಅವರು ನನ್ನ ಫಾಲೋ ಮಾಡೋದಕ್ಕೆ ಆರಂಭಿಸಿದ ಕೆಲವೇ ದಿನಗಳಿಗೆ ಮಹಾನಟಿ ಅನ್ನುವ ದೊಡ್ಡ ರಿಯಾಲಿಟಿ ಶೋಗೆ ನಾನು ಆಯ್ಕೆಯಾಗಿ ಇವತ್ತು ಬಹಳಷ್ಟು ಪಾಪ್ಯುಲಾರಿಟಿಯನ್ನ ಪಡ್ಕೊಂಡಿದ್ದೀನಿ ಅಂತಿದ್ದಾರೆ ನಟಿ ಗಗನ ಭಾರಿ. ಅಂದಹಾಗೆ ಐಟಿ ಕೆಲಸ ಮಾಡ್ತಿದ್ದಾಗ ಸಿಗ್ತಿದ್ದ ಸಂಬಳಕ್ಕಿಂತಲೂ ಹೆಚ್ಚಿನ ಸಂಭಾವನೆ ಇದೆ ಅಂತೆ ಈ ರಿಯಾಲಿಟಿ ಶೋಗಳಲ್ಲಿ. ಏನೇ ಆದರೂ ತಮಗೆ ಸಿಕ್ಕಿರುವ ಸಡನ್ ಫೇಮ್ ಹಾಗೆ ಯಶಸ್ಸಿನಿಂದ ಬಂಜಾ ಮಾಡಿಕೊಳ್ಳದೆ ಇವತ್ತಿಗೂ ಸಿಂಪಲ್ ಆಗಿರುವ ಈ ನಟಿ ಕಿರುತೆರೆ ಪ್ರೇಕ್ಷಕರಿಗೆ ಬಹಳ ಇಷ್ಟ ಆಗಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,